ಗೈಸ್ 2 1 ಅವನ್ನ ನೋಡೇ ಕಲ್ತ್ಕೊಬೇಕು ನಾವು. ನೋಡ ಹಿಂಗ್ ನೋಡ ಕಂಪ್ಲೇಂಟ್ ಮಾಡ್ಬಿಟ್ಟು ಅವ್ನ್ ಬಯಸಿದ್ದ ಅವಾಗ. ಇವಾಗ ಯಾಪ್ನ ಬಂದ ನಾನು ಒಂದು ಸೆಲೆಬ್ರೇಷನಿಗೆ ಹೋಗ್ತಾ ಇದ್ದೀನಿ. ಏನು ಸೆಲೆಬ್ರೇಷನ್ ಅಂತ ನೀವು ತಮ್ಮನೇಲಲ್ಲಿ ಅವಾಗಲೇ ನೋಡಿರ್ತೀರಾ. ಸೊ ಈ ವ್ಲಾಗ್ ನೋಡೋದು ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಂಜಾಯ್ ದ ವ್ಲಾಗ್ ಗೈಸ್. ಬನ್ನಿ. ಹೇಳ್ದಂಗೆ ಇವತ್ತು ನಾನು ಸ್ಯಾಮ್ ಅವ್ರದ್ದು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ದು ಸೆಲೆಬ್ರೇಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇವಾಗ ಕಾರ್ತಿಕ್ನ ಪಿಕ್ ಮಾಡೋಕ್ಕೆ ಬಂದೆ. ಕಾರ್ತಿಕ್ನ ಪಿಕ್ ಮಾಡಿಕೊಂಡು ಚೂರೊತ್ತು ಚಿಲ್ ಮಾಡ್ಕೊಂಡು ಪ್ರಾಬಬ್ಲಿ ಆಮೇಲೆ ಹೋಗೋಣ. ಅಲ್ಲಿ ಏನೇನಾಗುತ್ತೋ ತೋರಿಸ್ತಾ ಇರ್ತೀನಿ. ನಾನು ಅದೇ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದರೆ ಅಷ್ಟು ಈಸಿ ಅಲ್ಲ. ಸೊ ಡೆಫಿನೆಟ್ಲಿ ಸೆಲೆಬ್ರೇಷನಿಗೆ ಅದು ವರ್ತು. ಸೊ ನಾನು ಯಾವಾಗ ರೀಚ್ ಆಗ್ತೀನಿಪ್ಪ, ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ರೀಚ್ ಆಗ್ತೀನಿ. ಸೊ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಇವಾಗ್ಲೂ ಈ ಪಾರ್ಟ್ ನೋಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ. ಸೊ ಗೈಸ್ 5 ನಿಮಿಷ ಕಾಯಿಸಿ ನೋಡಿ ಸರ್ ವ್ಲಾಗ್ ಮಾಡ್ತಾ ಇದ್ದಾನೆ. ಯಾವಾಗಲೂ ನಂಗೆ ಕಾಯಿಸೋದೇ ಆಗಿದೆ. ಆ್ಯಂಡ್ ನೋಡಿ ಜನ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ಸುಮ್ಮನೆ ಸ್ಮಾಲ್ ಚಿಕ್ಕ ಮೀಟಿಂಗ್ ಎಲ್ಲ ಕಾಂಟೆಂಟ್ ಆಗ್ಬಿಟ್ಟಿದೆ ಜನಕ್ಕೆ. ನಾನು ಯಾವಾಗ ಕಾಂಟೆಂಟ್ ಮಾಡ್ತೀನೋ ಮಚ್ಚ. ನಿನ್ನೆ ಹೆಸರು ಇಟ್ಕೊಂಡು ನಮ್ಮಮ್ಮ ನನಗೆ ಬೈತಾವೆ ಗೈಸ್. ಅರ್ಜುನ್. ಸೊ ಗೈಸ್ ಕಾರ್ತಿಕ್ ಅವ್ರ ಅಮ್ಮ ಏನೋ ಅಂತ ಇದ್ರಂತೆ, ತಿರ್ಗಿ ಹೇಳು. ನಮ್ಮಮ್ಮ ಹೋಗ್ಬಿಟ್ಟು ಹುಷಾರಾಗಿ ಬೇಗ ಮನೆಗೆ ಬಾ ಅಂತ ಹೇಳಿದ್ರು. ಹೌದಾ? ನಾನು ಇನ್ಸ್ಪಿರೇಷನ್ ತಗೋ ಅಂದ್ರು. ಇಲ್ಲ ತಗೊಳ್ಳೋ, ಹಂಗೆಲ್ಲ ಹೇಳಿಲ್ಲ, ನಿಜ ಹೇಳಿಲ್ಲ. ಕಳ್ಳ ಅವ್ನ ಲಾಗಲ್ಲಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಇದ್ರಲ್ಲೆಲ್ಲ ಬೇಸಿಕಲಿ ನಾನು ಈ ನಡುವೆ ವ್ಲಾಗ್ಸ್ ಅಷ್ಟು ಪೋಸ್ಟ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಬೈತಾ ಇದ್ರು, ಅರ್ಜುನ್ ನಾನು ನೋಡ್ ಕಲಿ, ಅವನು ಎವ್ರಿ ಆಲ್ಟರ್ನೇಟಿವ್ ಡೇಸ್ ವ್ಲಾಗ್ ಪೋಸ್ಟ್ ಮಾಡ್ತಾ ಇದ್ದಾನೆ, ನೀನು ಇದ್ಯಾ ನೋಡ್ ಅವನ್ನ ಕಲಿ, ನೀನು ಅಷ್ಟು ದಿವಸ ಮಾಡಿದ್ದು ವೇಸ್ಟು ಅಂತ ನನಗೆ ಬೈತಾ ಇದ್ರು. ಸೊ ಅದನ್ನೇ ಅವ್ನಿಗೆ ಹೇಳ್ತಾ ಇದ್ದೆ. ಅವನು ಫುಲ್ಲು ಮೇಲೆ ಹಾರ್ತಾ ಇದ್ದಾನೆ ಇವಾಗ. ಸೊ ಗೈಸ್ ನಾನು ಒಂದು 4 ದಿವಸ ಪೋಸ್ಟ್ ಮಾಡಿಲ್ಲ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಏನೂ ಹಾಕ್ಬೇಡಿ. 4 ದಿವಸ ಪೋಸ್ಟ್ ಮಾಡಿಲ್ಲ, ಒಂದು 5 ಫೇಕ್ ಅಕೌಂಟಿಂದ ಹಾಕ್ತೀನಿ. ಸೊ 4 ದಿವಸ ಪೋಸ್ಟ್ ಮಾಡಿಲ್ಲ. ಸೊ ಇನ್ಮೇಲೆ ರೆಗ್ಯುಲರ್ ಆಗಿರ್ತೀನಿ. 4 ದಿವಸದಿಂದ ತುಂಬ ಬಿಸಿ ಇತ್ತು. ಸೊ ಅದೆಲ್ಲ ಹೇಳಿ ಬನ್ನಿ ಇವಾಗ ಈವೆಂಟಿಗೆ ಹೋಗೋಣ. ಫಸ್ಟು ನೋಡೋಣ. ಸೊ ಗೈಸ್ ಬಿಟ್ಟ ಮೇಲೆ ನಂಗೆ ಹೆವಿ ಹಸುವಾಗ್ತಾ ಇತ್ತು. ಅದಕ್ಕೆ ನಾನು ಇಲ್ಲೇ ನಾಗರಬಾವಿನಲ್ಲಿ ಮೆಗ್ಡಿಗೆ ಬಂದೆ. ನನಗೆ ಹಸು ಜನರಲಿ ಲೈಕ್ ನಾನು ತಡ್ಕೊಬೋದು, ಹಸು ಅಲ್ಲ. ಬಟ್ ಇವತ್ತು ತಡೆಯೋಕ್ಕೆ ಆಗಿಲ್ಲ. ಅದಕ್ಕೆ ಅವನಿಗೆ ಬೇಗ ಲೊಕೇಶನ್ ಅಂತ ಎಲ್ಲಿದೆ ಅಂತ ಕೇಳಿ ಬಂದೆ. ಸೊ ಬಂದು ತಿನ್ಕೊಂಡು ಹೋಗೋಣ. ಇವಾಗ ಫೈನಲಿ ಬಂತು. ಆ್ಯಂಡ್ ನೋಡಿ ಇತ್ತೀಚೆಗೆ ಪೆರಿ ಇಲ್ಲ ಅಂದರೆ ಯಾರೂ ಫ್ರೈಸೇ ತಿನ್ನಲ್ಲ. ಸೊ ಪೆರಿ ಒಂದು ಮೆಕ್ ಸ್ಪೈಸಿ ಚಿಕನ್ ತೊಗೊಂಡು ತಿಂದುಬಿಟ್ಟು ಬೇಗ ಹೋಗೋಣ ಬನ್ನಿ. ಅಪ್ಪ ಇವಾಗ ಚೂರು ಜೀವ ಬಂತು ನನಗೆ ಇಲ್ಲಿ. ಸೊ ಈಗ ಅಲ್ಲಿ ನಾನು ಸ್ಯಾಮ್ ಈಗ ಜಾಸ್ತಿ ಅಂದರೆ ಮೀಟ್ ಮಾಡಿಲ್ಲ. ಪ್ರಾಬ್ಲಿ 2 ಸಲ ಮೀಟ್ ಮಾಡಿದ್ದೀನಿ ಪೂರ್ತಿ. ಬಟ್ ವರುಣ್ ಜೊತೆ ಜಾಸ್ತಿ ಮೀಟ್ ಮಾಡ್ತಾಯಿದ್ದೆ. ಸೊ ಅಲ್ಲಿ ವರುಣ್, ಪ್ರಾಬ್ಲಿ ಸೂರ್ಯ, ಆಮೇಲೆ ತುಂಬ ಇನ್ಫ್ಲುಯೆನ್ಸರ್ಸ್ ಇರ್ತಾರೆ. ಎಷ್ಟಾಗುತ್ತೋ ಮಿಂಗಲ್ ಆಗಿಬಿಟ್ಟು ಎಷ್ಟಾಗುತ್ತೋ ತೋರಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತು ಹೆವಿ ಮಜಾ ಅನಿಸುತ್ತೆ. ಸೊ ನೋಡೋಣ ಬನ್ನಿ. ಸೊ ಗೈಸ್ ಇವಾಗ ರೀಚ್ ಆದ್ವಿ. ಆ್ಯಂಡ್ ಅಪ್ಪ ಡ್ರೈವ್ ಅಂತೂ ಹೋಗ್ತಾನೇ ಇದ್ವಿ ಫುಲ್ಲು. 1.5 hour ಆಯಿತು. 1.5 hour ಡ್ರೈವ್ ಮಾಡಿದ್ದೀವಿ. ಅದು 1.5 hour ಕಮ್ಮಿನೇ ಅನಿಸುತ್ತೆ. ಬಟ್ ಅಂತೂ ಡ್ರೈವ್ ಮಾಡೋವಾಗ ಅದು ತುಂಬ ಇರಿಟೇಷನು ಆಗುತ್ತೆ. ಸೊ ಇವಾಗ ವರುಣ್ಗೂ ಕಾಯ್ತಾ ಇದ್ದೀವಿ. ಆ್ಯಂಡ್ ಅವ್ರು ಬಂದಮೇಲೆ ಜೊತೆಗೆ ಪ್ರಾಬಬ್ಲಿ ವಿಲ್ ಗೋ ಇನ್. ಸೊ ವರುಣ್ಗೆ ಇನ್ನೊಂದು 45 minutes ಆಗುತ್ತೆ. ಸೊ ಅದಕ್ಕೆ ಆಚೆನೇ ಕಾಯ್ತಾ ಇದ್ದೀವಿ. ಆಮೇಲೆ ಜೊತೆಗೆ ಒಳಗಡೆ ಹೋಗೋಣ. ಅಲ್ಲಿ ಯಾರ್ಯಾರಿದ್ದಾರೆ, ಹೆಂಗಿದೆ ಎಲ್ಲ ತೋರಿಸ್ತೀನಿ. ಸೊ ಬನ್ನಿ. ಸೊ ಗೈಸ್ ಇವಾಗ ಪ್ರಾಪರ್ಟಿಗೆ ಬಂದ್ವಿ. ಆ್ಯಂಡ್ ಪ್ರಾಪರ್ಟಿ ನೋಡಿ ಹೆಂಗಿದೆ ಅಂತ. ಸೊ ನೀಟಾಗೆ ಸೊ ಗೈಸ್ ಸಕ್ಕತ್ತಾಗಿದೆ ಪ್ರಾಪರ್ಟಿ. ಆ್ಯಂಡ್ ಸೊ ಎಲ್ಲರೂ ಬರೋಕ್ಕೆ ಕಾಯ್ತಾ ಇದ್ದೀವಿ. ಅವ್ರು ಬಂದಮೇಲೆ ತಿರ್ಗಾ ತೋರಿಸ್ತೀನಿ. ಸದ್ಯಕ್ಕೆ ತಿರ್ಗಾ ಆಚೆ ಹೋಗ್ಬಿಟ್ಟು ಸ್ಟೆಪ್ ಔಟ್ ಮಾಡಿಬಿಡಿ ಬರ್ತೀನಿ. ಜನರು ಇವಾಗ ತಮಟೆ ಅವ್ರದ್ದು ಎಂಟ್ರಿ ಕೊಟ್ಟರು ಇವಾಗಲೇ. ಆ್ಯಂಡ್ ನಾನು ಅದಕ್ಕೆ ಇವಾಗ ತಮಟೆ ಹೊಡೆದು ಎಂಟ್ರಿ ತೊಗೊಂಡು ನೋಡಿ ಹೆಂಗಿದೆ. 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅಂದರೆ ಹೆಂಗೆ. ಸೊ ಕ್ರೇಜಿ. ಈ ಲೆವೆಲಿಗೆ ರೀಚ್ ಆಗಬೇಕಂದ್ರೆ
ತುಂಬ ಕಷ್ಟಪಡಬೇಕು, ತುಂಬ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ನನಗೂ ಅಂತೂ ಯಾವಾಗ ರೀಚ್ ಆಗ್ತೀನೋ ಗೊತ್ತಿಲ್ಲ, ಬಟ್ ರೀಚ್ ಅಂತೂ ಹಾಗೆ ಆಗ್ತೀನಿ ಅದನ್ನು. ಬಟ್ ನೋಡೋಣ. ಸೊ ಗೈಸ್, ಆಚೆ ನಾನು ಜಾಗ ತೋರಿಸಿದ್ದೆ. ಸೊ ಒಳಗಡೆ ಹೋಗ್ತಾ ಹೆಂಗಿದೆ ಅಂತ ತೋರಿಸ್ತೀನಿ. ಇಲ್ಲೇ ಒಂದು ಅಕ್ವೇರಿಯಮ್ಮು ಆ ಥರ ಮಂಚೂರು ಮಾಡಿದ್ದಾರೆ. ಆ್ಯಂಡ್ ಹಂಗೆ ಮೇಲೆ ಹೋಗ್ಬಿಟ್ಟು ಮೇಲಿಂದನೂ ತೋರಿಸ್ಬೋದು. ಸುಮ್ಮನೆ ಒಳಗಡೆ ಹಿಂಗೆ ಸ್ಟೇರ್ಸ್ ಹತ್ಕೊಂಡು ಒಳಗಡೆ ಹೋಗ್ಬಿಟ್ಟು ಆಮೇಲೆ ಮೇಲೆ ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೊ ಗೈಸ್, ಇಲ್ಲಿ ಒಂದು ಸೀಟಿಂಗ್ ಏರಿಯಾ ಮಾಡಿದ್ದಾರೆ. ಆ್ಯಂಡ್ ಇಲ್ಲೇ ಊಟ ಎಲ್ಲ ಪ್ರಾಬ್ಲಿ ಅರೇಂಜ್ ಮಾಡ್ತಾ ಇದ್ದಾರೆ ನೀಟಾಗೆ. ಸೊ ನೋಡಿ, ಸೊ ಗೈಸ್ ನೋಡಿ ಮೇಲೆ ಹೆಂಗಿದೆ ಅಂತ. ಮೇಲಿಂದ ಅಷ್ಟೇ. ಸೊ ಗೈಸ್, ಪ್ರಾಪರ್ಟಿ ಒಂಥರ ಶಾರ್ಟ್ ಆ್ಯಂಡ್ ಸ್ವೀಟ್ ಥರ ಇದೆ. ರೂಮ್ಸೂ ಲೈಕ್ ಕಮ್ಮಿನೇ ಇದೆ. ಎಷ್ಟು ರೂಮ್ಸ್ ಇದೆ ಮಚ್ಚ? ಎಷ್ಟು ರೂಮ್ಸ್ ಇದೆ? ಹಾಂ, ಮೋಸ್ಟ್ಲಿ 4. ಇಲ್ಲಿಂದ ಚೂರು ಕಾಣುತ್ತೆ ನೋಡಿ, ಇದೇ ರೂಮು ಈ ಥರ ಇರುತ್ತೆ ಅಷ್ಟೇ. ಸೊ ಅವಾಗ ನಾನು ಕ್ಯಾಮ್ರಾ ಇಮಿಡಿಯೇಟಾಗಿ ಆಫ್ ಆಗಿಬಿಡ್ತಿದ್ದೆ. ಸೊ ಅಷ್ಟೇ. ಇಲ್ಲೇ ಒಂದು ಜೂಲ ಇದೆ, ಜೂಲಾನಲ್ಲಿ ಕೂತ್ಕೊಂಡು ಆರಾಮಾಗೆ ನೋಡ್ಬೋದು ಅಷ್ಟೇ. ಸೊ ಬನ್ನಿ ನೋಡೋಣ ಮುಂದಕ್ಕೆ ಏನೇನು ಇದೆ ಅಂತ. नाचेगा
ಬಂದಿರೋರ್ಗೆ ಏನು ಹೇಳ್ತೀಯ? ನಂಗೆ ಅವ್ರು ನಿಂತಿರೋ ನೋಡಿ ಬೇಜಾರಾಗ್ತಿದೆ, ಸೊ ಬೇಗ ಮುಗಿಸ್ಬಿಡೋಣ. ಆಮೇಲೆ ಮೇಲೆ ಚೇರ್ಸ್ ಅರೇಂಜ್ ಮಾಡಿಸಿದ್ದೀವಿ. ಇಲ್ಲಿ ಅರೇಂಜ್ ಮಾಡಬೇಕು ಅಂದ್ಕೊಂಡು, ಬಟ್ ಸ್ಪೇಸ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಕಂಜೆಸ್ಟೆಡ್ ಆಗುತ್ತೆ, ಮತ್ತು ಬಿದ್ದಿದ್ದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅರೇಂಜ್ ಮಾಡಿಲ್ಲ. 2 ನಿಮಿಷ ಕೇಕ್ ಕಟ್ ಮಾಡಿಬಿಟ್ಟು ಮೇಲೆ ಹೋಗ್ಬಿಡೋಣ. ಹೂ ಹ್ಯಾಸ್ ಬೀನ್ ಅ ವೆರಿ ಬಿಗ್ ಸ್ಟ್ರೆಂತ್ ಒನ್ ಆರ್ ದಿ ಅದರ್ ವೇ. ಎಲ್ಲ ನನ್ನ ಮುಂದೆ ಇದ್ದೀರಾ. ಐ ಕ್ಯಾನ್ ಸಿ ಆಲ್ ಯುವರ್ ಫೇಸಸ್ ಹಿಯರ್ ವಿತ್ ಅ ಗ್ರೇಟ್ ಸ್ಮೈಲ್. ಐ ಫೀಲ್ ರಿಯಲಿ ಗ್ರೇಟ್ ಆ್ಯಂಡ್ ಇನ್ನೂ ಮೋಟಿವೇಟೆಡ್ ಫೀಲ್ ಆಗಿದೆ. ಐ ಫೀಲ್ ಲೈಕ್ ಒನ್ ಎಮ್ ಇಸ್ ನಥಿಂಗ್ ನೌ. ಲೆಟ್ಸ್ ಗೋ ಫಾರ್ 2M, 3M, 4M, 5M ಎಷ್ಟಾಗುತ್ತೆ ಹೋಗೋಣ. ಥ್ಯಾಂಕ್ ಯು ಫಾರ್ ಕಮಿಂಗ್. ಅದು ಸ್ವಲ್ಪ ದೂರ ಇದೆ ಜಾಗ. ವಿ ವಾಂಟೆಡ್ ಇಟ್ ಟು ಬಿ ವೆರಿ ನೈಸ್ ಪ್ಲೇಸ್ ಆ್ಯಂಡ್ ಆಲ್ ದಟ್. ಅದಕ್ಕೆ ಸ್ವಲ್ಪ ದೂರ ಸೆಲೆಕ್ಟ್ ಮಾಡಿದ್ವಿ. ಬಟ್ ಆದರೂ ನಾನು ಬರಲ್ಲ ಅಂದ್ಕೊಂಡಿದ್ದೆ. ಎಷ್ಟೊತ್ತು ಬರಲ್ಲ, ಜನ ತುಂಬ ಲೇಟ್ ಆಗಿದೆ, ಹೋಯ್ತು ಇವತ್ತು ಅಂದ್ಕೊಂಡೆ. ಬಟ್ ಇಷ್ಟು ಜನ ಐ ಡಿಂಟ್ ಎಕ್ಸ್ಪೆಕ್ಟ್ ಶೋಯಿಂಗ್ ಅಪ್. ಥ್ಯಾಂಕ್ ಯು ಫಾರ್ ಶೋಯಿಂಗ್ ಅಪ್. ಥ್ಯಾಂಕ್ ಯು Sam, and 2 million ವೆರಿ ಸೂನ್. ಎಕ್ಸ್ಪೆಕ್ಟ್ ಮಾಡ್ಬೋದು ಅದನ್ನ. ರೆಡಿನಾ ಗೈಸ್? Events team ready now for this purpose? Sam, you want to give the counts? Purpose ಎಲ್ಲ ಕೇಳಿದ್ಗಳು ರೆಡಿ ಆಗಿ ಲೆಫ್ಟ್ ಅದು ಹೇಳ್ಬೇಕಾ? ಓಕೆ ಸರ್, ಎಲ್ಲ ಲೆಫ್ಟ್ ರೆಡಿ ಗೈಸ್? 1 million subscribers. 3, 2, 1. Come on, guys. From hi, so welcome back to my new vlog, guys. ಇವತ್ತಿನ vlog ಅಲ್ಲಿ ನಾವು 1 million ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಕರೆದಿದ್ದಕ್ಕೆ. ಕಂಗ್ರ್ಯಾಚುಲೇಷನ್ಸ್. 1 million ಆಗೋಕ್ಕೆ ಇನ್ನೂ 2 million ಆಗುತ್ತೆ. ನಾವು ಇವಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ 100%. ಎನಿ ಅಡ್ವೈಸ್ ನಮಗೆ? ಜಸ್ಟ್ ಸ್ಟೇ ಕನ್ಸಿಸ್ಟೆಂಟ್. ಕಾರ್ತಿಕ್ ಇದಾರಲ್ಲ, ಎಲ್ಲರೂ ಅದೇ ಅಂತಾರೆ, ನೀವು ಅಷ್ಟು ಕನ್ಸಿಸ್ಟೆಂಟಾಗಿ ಮಾಡ್ತಾ ಇರ್ತೀರಾ ಡೈಲಿ ವ್ಲಾಗ್ಸ್ ಎಲ್ಲ. ಸೊ ನಾನು ಹಂಗೆ ಮಾಡೋಣ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕೀಪ್ ಪೋಸ್ಟಿಂಗ್. ಥ್ಯಾಂಕ್ ಯು. ಸೊ ಗೈಸ್, ಇವಾಗ ಇವೆಂಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಮಜಾ ಅಂತೂ ಕ್ರೇಜಿ ಆಗಿತ್ತು. 1 million ಅಂದರೆ ಒಂದು ದೊಡ್ಡ ಮೈಲ್ ಸ್ಟೋನೇ. ಸೊ ನಾವು ರೀಚ್ ಆಗೋಣ. ಹೇಳೋ ನಮ್ಮ ಇನ್ಸ್ಪಿರೇಷನ್ ಇಂದನೇ ಅವನ್ನ ನೋಡೇ ಕಲ್ತ್ಕೊಬೇಕು ನಾವು. ಹಿಂಗ್ ನೋಡ್ತಾ ಇದ್ದ. ಸರಿ ಬನ್ನಿ ಹೋಗೋಣ. ಗೈಸ್, ಅರ್ಜುನ್ ಮತ್ತೆ ವರುಣ್ ಆಕ್ಚುಲಿ ಮುಂಚೆ ಮೀಟ್ ಮಾಡಿದ್ದಾರೆ, ನನ್ಕಿಂತ ಮುಂಚೆನೂ ಮೀಟ್ ಮಾಡಿದ್ದಾರೆ. ಹೆಂಗೆ ಅಂತ ಅರ್ಜುನ್ ಎಕ್ಸ್ಪ್ಲೈನ್ ಮಾಡ್ತಾನೆ, ಕೇಳಿಸ್ಕೊಳ್ಳಿ. ಕಾಮಿಡಿ ಇದೆ, ಹೆವಿ ಕಾಮಿಡಿ ಇದೆ. ಹೇಳೋ. ಸೊ ಬೇಸಿಕ್ಲಿ ನಾನು ವರುಣ್ ಟ್ಯೂಷನ್ ಒಂದೇ ಇತ್ತು. ಅಂಡ್ ಯಾವ ಕ್ಲಾಸಲ್ಲಿ? ಐ ಥಿಂಕ್ 9th grade ಅಲ್ಲಿ. 9th ಅಲ್ಲೋ 10th? ನೀನು ಆರಾಮ್ಕೆ ಟ್ಯೂಷನ್ಗೆ ಯಾವ ಕ್ಲಾಸ್ ಮಚ್ಚ ಹೋಗ್ತಿದ್ದ? ಫಸ್ಟ್ ಪಿ ಯುನಾ? ಮತ್ತೆ ಅದು ಫಸ್ಟ್ ಪಿ ಇರ್ಬೋದು. ಓಕೆ, ಫಸ್ಟ್ ಪಿ ಯುನಲ್ಲಿ ಇರುವಾಗ ನಾನು ಕೆಮಿಸ್ಟ್ರಿ ಕ್ಲಾಸ್ ಯಾವುದೋ ಫೋಕಸ್ ಮಾಡ್ಕೊಂಡು ನಾನು ಒಂದು ಫಸ್ಟ್ ಬೆಂಚರ್ ಆಗಿದ್ದೆ. ಅವ್ನು ಫುಲ್ಲು ಅರ್ಜುನ್ ಹೆಂಗಂದ್ರೆ ತುಂಬಾ ಸ್ಟೂಡಿಯಸ್ ಸ್ಟೂಡೆಂಟು, ಪಾಠದ ಮೇಲೆ ಗಮನ ಕೊಡಬೇಕು ಆ ಥರ. ಅರ್ಜುನ್ ಫುಲ್ ಕ್ರೇಜಿ, ನಮ್ಮ ಥರ ಅಲ್ಲ. ಕಂಟಿನ್ಯೂ. ಸೊ ಅದಕ್ಕೆ ನಾನು ಫುಲ್ ಸ್ಟೂಡಿಯಸ್ ಅಲ್ಲಿ ಫಸ್ಟ್ ಬೆಂಚ್ ಅಲ್ಲಿ ಸೆಕೆಂಡ್ ಬೆಂಚ್ ಅಲ್ಲಿ ಕೂತಿದ್ದೀನಿ. ಇವ್ನು ನನ್ ಹಿಂದೆ ಕೂತಿದ್ದಾನೆ. ನನ್ಗೆ ವರುಣ್ ಅವಾಗ ತುಂಬಾ ಫನ್ ಕ್ಯಾರೆಕ್ಟರ್, ಅಂದ್ರೆ ಲೈಕ್ ಮಾಡ್ತಾ ಇದ್ದ. ಇಲ್ಲ ನೀನ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಅವನು ಮೇಲ್ಗಡೆ ಟ್ಯಾಪ್ ಹಾಕಿ ಸ್ವೀಟ್ ಆಗಿ ಹೇಳ್ತಾನೆ, ಕರೆಕ್ಟ್ ಆಗಿ. ಓಕೆ, ಸೊ ಫನ್ ಕ್ಯಾರೆಕ್ಟರ್ ಓಕೆ. ಸೊ ಒಂಚೂರು ಫನ್ ಕ್ಯಾರೆಕ್ಟರ್ ಇದ್ದ, ಮಜಾ ಮಾಡ್ಬೇಕಂತ ಜೋಕ್ಸ್ ಮಾಡ್ತಾ ಇದ್ದ ಕ್ಲಾಸ್ ಅಲ್ಲಿ. ಅದಕ್ಕೆ ನಾನ್ ವೈಟ್ ಟಿ ಶರ್ಟ್ ಮೇಲೆ ಪೆನ್ ಇಟ್ಕೊಂಡು ಡೂಡಲ್ ಮಾಡಿದ್ದ. ಇಡೀ ಶರ್ಟ್ ಬರ್ದಾಕಿದ್ದ ಡೂಡಲ್, ಡ್ರಾಯಿಂಗ್ ಅಲ್ಲ. ಅದಕ್ಕೆ ಹೋಗ್ಬಿಟ್ಟು ನಾನು ನಮ್ ಟೀಚರ್ಗೆ ಕಂಪ್ಲೇಂಟ್ ಮಾಡ್ಬಿಟ್ಟು ಅವ್ನ್ ಬಯಸಿದ್ದೆ ಅವಾಗ. ಇವೆಲ್ಲ ಮಾಡ್ತಿದ್ದ ನೀನು? ಫ್ರೆಂಡ್ ಒಬ್ಬ ಇದ್ದ ಮಜಾ, ಹೆಸರು ಅರುಣ್ ಅಂತ ಒಬ್ಬ ಇದ್ದ. ಅರುಣ್ ಗೊತ್ತು, ಸಣ್ಣಗೆ ಕಟ್ಟಿ ಗೊತ್ತು. ನಾವಿಬ್ರು ಹೆವಿ ತರಲೆಗಳು ಅವಾಗ. ಮಾಡ್ತಾ ಇದ್ವಿ. ಮುಂದೆ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್, ಫಸ್ಟ್ ಬೆಂಚ್ ಕುತ್ಕೊಂಡಿದ್ದ. ನೀಟಾಗಿ ಹಿಂದೆಗಡೆ ಏನೋ ಬರ್ದಿದ್ವಿ, ಸಕಾಲಾಗಿ. ಅವ್ನು ಹೋಗ್ಬಿಟ್ಟು ಟೀಚರ್ ಅಥವಾ ಹೊಸ ಶರ್ಟ್ ಬೇಕು ನಂಗೆ ಟೀಚರ್ ಕರ್ಬಿಟ್ಟು ಆಚೆ ನಿಂತಿದೆ ನಮ್ನ. ಅಪ್ಪ
ನಾನು ಇವಾಗ ನೆನ್ಸ್ಕೊಂತ ಇದ್ದೀನಿ ಅದನ್ನ ಕರೆಕ್ಟ್ ಎಲ್ಲ ಮರ್ತೋಗ್ಬಿಡಿ ಅದನ್ನ. ಅಯ್ಯೋ ಕಾಮಿಡಿ. ಸೊ ಗೈಸ್ ಇವಾಗ ಕಾರ್ತಿಕ್ಗೆ ಡ್ರಾಪ್ ಮಾಡಕ್ಕೆ ಬಂದೆ ಆ್ಯಂಡ್ ಯಾ ಒಂದೊಂದೇ ರೀಚ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಪಿಕಿಂಗ್ ಮೀ, ಟೇಕಿಂಗ್ ಮೀ ಸೇಫ್ ವಾಪಸ್ ಮನೆಗೆ ಬಿಡ್ತಾ ಇರೋದಕ್ಕೆ. ಯಾ ಆಲ್ವೇಸ್ ಬಡಿ. ಆ್ಯಂಡ್ ಯಾ ಇವತ್ತಂತೂ ಕ್ರೇಜಿ. ನಾನು ಸ್ಟಾರ್ಟಿಂಗು ಲೈಕ್ ತುಂಬ ದೂರ ಇದೆ ಹೋಗ್ಬೇಕಾ ಅಂತ, ಬಟ್ ಯಾವಾಗಾದರೂ ಇವ್ರನ್ನೆಲ್ಲ ಮೀಟ್ ಮಾಡಿದ್ರೆ ನನಗೆ ಒಂದು ಲೆವೆಲ್ ಮೋಟಿವೇಶನ್ ಸಿಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನಿಮಗೆ ಹೆಂಗೆ ಅನಿಸ್ತು ಇವತ್ತು? ನಿಮಗೆ ನಿಮಗೆ ಡಿಪ್ಲೊಮ್ಯಾಟಿಕ್ ಆಗಿ ಹಂಗೆ ಮಾತಾಡ್ತಾ ಇದೆಯಾ? ಅದು ಚೂರು ಇವಾಗ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ ಅವ್ರ ಜೊತೆ ಮಾತಾಡಿ, ಅದಕ್ಕೆ. ಏನಿಲ್ಲ, ಚೆನ್ನಾಗಿತ್ತು ಆ್ಯಕ್ಚುಲಿ. ಇವೆಂಟ್ ಸಕ್ಕತ್ತಾಗಿತ್ತು ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ಅದೇ ಆ ಮೋಟಿವೇಶನ್ ಹೆವಿ ಕಿಕ್ಕಿನಾಯಿತು. ಆ್ಯಂಡ್ ಒಂಥರ ಸ್ಯಾಮ್ದು ಲೈಫ್ ಸ್ಟೋರಿ ಕಂಪ್ಲೀಟ್ ನೋಡಿದ್ರೆ ಇಟ್ ಈಸ್ ವೆರಿ ಇನ್ಸ್ಪೈರಿಂಗ್. ನಾವು ಅದೇ ಥರ ವ್ಲಾಗ್ ಮಾಡಿ ಕನ್ಸಿಸ್ಟೆಂಟಾಗಿದ್ದು ಆ್ಯಂಡ್ ಅದೇ ಥರ ಡಿಸಿಪ್ಲಿನ್ ಫಾಲೋ ಮಾಡ್ಬೇಕಂತೆಲ್ಲ ಅದೇ ಆ ಥರ ಮೋಟಿವೇಶನ್ ಎಲ್ಲ ಒಂದು ಚೆನ್ನಾಗಿತ್ತು. ಇಟ್ ವಾಸ್ ನೈಸ್, ನಂಗೆ ಇಷ್ಟ ಆಯಿತು. ಟ್ರೂ. ಅದು ನಮ್ಮ ಥರ ಬಿಗ್ನರ್ಸಿಗಂತೂ ಅದು ಬೇಕು. ಬಿಕಾಸ್ ಅವರೆಲ್ಲ ಅಡ್ವೈಸಸ್ ಕೊಡೋದಲ್ಲ, ಇಟ್ ಇಸ್ ಲೈಕ್ ಏನೋ ಒಂದು ನೀವು ತಪ್ಪು ಮಾಡೋದಲ್ಲ ಹಂಗೆ ತಿದ್ದುಬಿಡ್ತೀರಾ. ಸೊ ಅದು ಒಂದು ಬೇಕು. ಯಾ ಸೊ ಬನ್ನಿ ಇವನಿಗೆ ಬಾಯ್ ಅಂದು ಆಮೇಲೆ ಮನೆಗೆ ಹೋಗ್ಬಿಟ್ಟು ಆಮೇಲೆ ಬಾಯ್, ಗುಡ್ ನೈಟ್ ಗೈಸ್, ಬಾಯ್. ಸೊ ಗೈಸ್ ಎಲ್ಲ ಮುಗೀತು, ನಾನು ಮನೆಗೆ ಬಂದೆ ಕಾರ್ತಿಕ್ಗೆ ಡ್ರಾಪ್ ಮಾಡಿ. ಆ್ಯಂಡ್ ವ್ಲಾಗ್ ಎಂಡ್ ಮಾಡೋದು ಮುಂಚೆ ಚೂರು ಮಾತಾಡೋಣ ಅಂದ್ಕೊಂಡೆ. ಸೊ ಈ ಈವೆಂಟಿಂದು ಹೋಗ್ಬಿಟ್ಟು ನನಗಂತೂ ತುಂಬಾ ಇನ್ಸ್ಪೈರ್ ಆಗಿದೆ. ಆ್ಯಕ್ಚುಲಿ 1 ಮಿಲಿಯನ್ ಮಾಡೋದು ಒಂಚೂರು ಈಸಿ ಅಲ್ಲ. ಆ್ಯಂಡ್ ಅದಕ್ಕೆ ಎಷ್ಟು ವರ್ಷದ ಡೆಡಿಕೇಶನ್ ಅವರು ಹಾಕಿದ್ದಾರೆ. ಆ್ಯಂಡ್ ಆಲ್ಸೋ ಲೈಕ್ ಅವ್ರ ಫ್ಯಾಮ್ಲಿನೂ ಎಷ್ಟು ಸಪೋರ್ಟ್ ಮಾಡಿರ್ತಾರೆ. ಅದೆಲ್ಲ ಲೈಕ್ ಅವರಿಂದ ಕೇಳಿದಾಗ ಎಷ್ಟು ಲೈಕ್ ಖುಷಿ ಅನಿಸುತ್ತೆ. ದಟ್ ಅವ್ರು ವರ್ಷಾನ್ಗಟ್ಲೆ ಅವ್ರು ಒನ್ ಡೇನೂ ಮಿಸ್ ಮಾಡ್ತಾ ಇರಲಿಲ್ಲ ವ್ಲಾಗ್ ಪೋಸ್ಟ್ ಮಾಡೋಕ್ಕೆ. ನೀವು ಅಬ್ಸರ್ವ್ ಮಾಡಿದ್ರೆ ಎವ್ರಿ ಡೇ ಪೋಸ್ಟ್ ಮಾಡಿದ್ದಾರೆ ಅವರು. ಏನೇ ಆಗಲಿ, ಹುಷಾರು ತಪ್ಪದೆ ಹೆಂಗೇ ಇರಲಿ ಅವ್ರ ಮೂಡು ಪೋಸ್ಟ್ ಮಾಡಿದ್ರು. ಆ್ಯಂಡ್ ಅದೇ ನಾವು ಕೇಳ್ತಾ ಇದ್ವಿ, ಲೈಕ್ ಅವ್ರ ಮೂಡ್ ಸರಿ ಇಲ್ಲದೆ ಇರೋವಾಗ, ಲೈಕ್ ವ್ಲಾಗ್ ಮಾಡೋವಾಗ ನಗ್ನಕ್ಕೊಂಡು ಏನೋ ಒಂದು ಕಂಟೆಂಟ್ ಪ್ಲ್ಯಾನ್ ಮಾಡಿ ವ್ಲಾಗ್ ಮಾಡಬೇಕು. ಸೊ ಅದು ಎಲ್ಲ ವ್ಲಾಗರ್ಸ್ಗೂ ಆ್ಯಕ್ಚುಲಿ ಒಂದು ಚೂರು ಇದಾಗುತ್ತೆ, ಕಷ್ಟ ಆಗುತ್ತೆ ಸಮ್ಟೈಮ್ಸು. ಯಾವಾಗಲೂ ಕ್ಯಾಮ್ರಾ ಮುಂದೆ ನಗ್ನಕ್ಕೊಂಡು ಮೂಡ್ ಸರಿ ಇಲ್ಲ, ನಿಮ್ಮ ಲೈಫ್ ಸರಿ ಇಲ್ಲ ಇದ್ರೂ ಲೈಕ್ ಆ ಸ್ಮೈಲಿಂಗ್ ಫೇಸ್ ಇಟ್ಕೊಂಡು ಏನೋ ಕಂಟೆಂಟ್ ಯೋಚಿಸಿ ಏನೋ ಎಂಟರ್ಟೈನಿಂಗಾಗಿ ಪ್ಲ್ಯಾನ್ ಮಾಡಿ ವ್ಲಾಗ್ ಮಾಡೋದು. ಸೊ ಅದೆಲ್ಲ ಅವರು ಲೈಕ್ ತಲೆಗೆ ಹಾಕೊಂಡ್ರೆ ಅವ್ರು ಎವ್ರಿ ಡೇ ವ್ಲಾಗ್ ಮಾಡ್ತಾಯಿದ್ರು. ಅದೇ ನಮ್ಗೆ ಅಂತ ಇದ್ರು, ಯಾವಾಗಲೂ ಪೋಸ್ಟ್ ಮಾಡ್ತಾಯಿರಿ, ಏನೇ ಕಂಟೆಂಟ್ ಆದ್ರಿ ಪೋಸ್ಟ್ ಮಾಡ್ತಾಯಿರಿ ಅಂತ ನಂಗೆ ಹೇಳ್ತಾಯಿದ್ರು. ಸೊ ಅದೆಲ್ಲ ಚೂರು ಅಡ್ವೈಸಸ್ ಅವರಿಂದನೂ ತೊಗೊಂಡು ಸೊ ನಾವೆಲ್ಲ ಇವಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆ ಕನ್ಸಿಸ್ಟೆನ್ಸಿ ಇಲ್ಲಾಂದರೆ ಅವ್ರ ಎಕ್ಸ್ಪೀರಿಯನ್ಸಸ್ ಎಲ್ಲ ಕೇಳಿಕೊಂಡು ನಾವೆಲ್ಲ ಕಲ್ತ್ಕೊಳ್ಳೋದು ಟೈಮ್ ಇದಲ್ಲ ನನಗೆ. ಸೊ ನನಗಂತೂ ಈ ಸೆಲೆಬ್ರೇಷನ್ ಅಂತೂ ಒಂದು ಲರ್ನಿಂಗ್ ಪಾರ್ಟೂ ತುಂಬ ಇತ್ತು. ಸೊ ಅದು ಹೇಳಿ ಯಾರ್ಯಾರು ಈ ವ್ಲಾಗ್ ನೋಡಿಬಿಟ್ಟು ಎಂಜಾಯ್ ಮಾಡಿದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕೀಪ್ ವಾಚಿಂಗ್ ಗೈಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನೋಡೋಣ ನಾವು ಹೆಂಗೆ ಬೆಳಿತೀವಂತ. ಬಾಯ್ ಗೈಸ್, ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.